ಹಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎರಡನೇ ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸಂಜೆ ಇನ್ನೊಂದು ಮ್ಯಾಚ್ ಕೂಡ ಇದೆ, ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಈಗಾಗಲೇ ಫಸ್ಟ್ನೇ ಮ್ಯಾಚ್ ಇಂದು ಪ್ರಿವ್ಯೂ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಡೆಲ್ಲಿ ಮತ್ತೆ ಮುಂಬೈದು ಈಗ 3:30 ಮ್ಯಾಚ್ ಕೂಡ ಆಗ್ತಿದೆಯಲ್ಲ, ನೋಡಿಲ್ಲ ಅಂದ್ರೆ ಈ ವಿಡಿಯೋ ನೋಡಾದ್ಮೇಲೆ ಆ ವಿಡಿಯೋ ಕೂಡ ಚೆಕ್ಔಟ್ ಮಾಡಿ. ಇಲ್ಲಿ ಮೇಲ್ಗಡೆ ಐ ಬಟನ್ ಕೂಡ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೀನಿ. ಈಗಾಗಲೇ ರಾಜಸ್ಥಾನ್ ಮತ್ತೆ ಜಿ ಟಿಗೆ ಇದು ಎರಡನೇ ಮ್ಯಾಚ್ ಕೂಡ ಆಗಿದೆ. ಜಿ ಟಿ ಇನ್ನೂ ಕೂಡ ವಿನ್ ಮಾಡಿ ಉದ್ಘಾಟನೆ ಮಾಡ್ಕೊಂಡಿಲ್ಲ. ಆಗಲೇ ಸಿ ಎಸ್ ಗೆ ಹುಚ್ಚನಾಯ ಹೊಡೆದಂಗೆ ಹೊಡೆದ್ಬಿಟ್ಟು 127 ಕಾಲೌಟನ್ನ ಮಾಡಿ ಹಾಕಿದ್ರಲ್ಲ ಲಾಸ್ಟ್ ಮ್ಯಾಚ್ ಅಲ್ಲಿ. ಸೊ ಈ ಮ್ಯಾಚ್ ಕೊಟ್ಟರೆ ಫುಲ್ ಪ್ರಿಪರೇಷನ್ ಕೂಡ ಮಾಡ್ಕೊಂಡಿರ್ತಾರೆ ಅವರು. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ನಡೀತಾ ಇರೋದೇ ಗುಜರಾತ್ ನ ಹೋಮ್ ಗ್ರೌಂಡ್ ಅಲ್ಲಿ, ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಪ್ರೊಡಿಕ್ಷನ್ ಯಾವ ತರ ಇದೆ, ಆದ್ಮೇಲೆ ಇವತ್ತು ಮ್ಯಾಚ್ ಅನ್ನ ಯಾರು ವಿನ್ ಆಗ್ಬೋದು. ಇವತ್ತು ಮ್ಯಾಚ್ ಈಸಿ ಅಂತೂ ಇರಲ್ಲ ಗುರು, ಒಂದು ಒಳ್ಳೆ ಫೈಟ್ ಮ್ಯಾಚ್ ಕೂಡ ನಮಗೆ ನೋಡಕ್ಕೆ ಸಿಗುತ್ತೆ. ಯಾಕಂದ್ರೆ ಎರಡು ಟೀಮ್ಗಳು ಕೂಡ ನಮಗೆ ಅದೇ ರೀತಿಯಾಗಿ ನೋಡಕ್ಕೆ ಸಿಗ್ತಿರುವಂತದ್ದು. ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಕೂಡ ಹಂಗೆ ಇದೆ, ಈ ಕಡೆ ಗುಜರಾತ್ ಟೈಟನ್ಸ್ ಕೂಡ ಅದೇ ರೀತಿಗಿದೆ. ಯಾರು ವಿನ್ ಆಗ್ತಾರೆ ಅಂತ ಈ ವಿಡಿಯೋ ಲಾಸ್ಟ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಇದೇ ರೀತಿ ಫಾಸ್ಟ್ ಅಪ್ಡೇಟ್ಸ್ ಹಾಗೂ ಪ್ರಿಡಿಕ್ಷನ್ ವಿಡಿಯೋಗಳು ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇನ್ನ ಇವತ್ತು ಎರಡನೇ ಮ್ಯಾಚ್ ನ ಪಿಚ್ ರಿಪೋರ್ಟ್ ಕಡೆ ಹೋಗೋದ್ರೆ, ನಾನು ಅವಾಗ ಹೇಳ್ದಂಗೆ ಇವತ್ತಿನ ಮ್ಯಾಚ್ ನಡೀತಿರೋದೇ ಗುಜರಾತ್ ತವರು ಮನೆಯಲ್ಲಿ, ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ. ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಕೂಡ ಆಗಿದೆ. ಏನಿಲ್ಲ ಅಂದ್ರೂ ಕೂಡ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 190+ ರನ್ ಆರಾಮಾಗಿ ನಮ್ಗೆ ಇಲ್ಲಿ ನೋಡಕ್ಕೆ ಸಿಗುತ್ತೆ. ಲಾಸ್ಟ್ 5 ಮ್ಯಾಚಸ್ ಸ್ಟಾಟ್ಸ್ ಅನ್ನ ತೆಗೆದು ನೋಡಿದ್ವಿ ಅಂದ್ರೆ ಪ್ರತಿ ಮ್ಯಾಚ್ ನ ಸ್ಕೋರ್ ಕೂಡ ಅಷ್ಟೇ ಗುರು, ಇಲ್ಲಿ 190+ ಅಬವ್ ಅಂತೂ ಇದ್ದೇ ಇದೆ. ಅದಾದ್ಮೇಲೆ ಒಂದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಅದಾದ್ಮೇಲೆ ಇಲ್ಲಿ ಪೇಸರ್ಸ್ಗೆ ತುಂಬಾ ಹೆಲ್ಪ್ ಕೂಡ ಸಿಗುತ್ತೆ. ಲಾಸ್ಟ್ 5 ಮ್ಯಾಚ್ ನ ಸ್ಟಾಟ್ಸ್ ಅನ್ನ ತೆಗೆದು ನೋಡಿದ್ರೆ 44 ವಿಕೆಟ್ಸ್ ಇಲ್ಲಿ ಯಾರಿಗೆ ಪೇಸರ್ಸ್ ಕೂಡ ಬಿದ್ದಿದೆ. ಹಾಗಾಗಿ ಇಲ್ಲಿ ಸ್ಪಿನ್ನರ್ಸ್ಗೆ ಸಿಗೋದು ಅಂದ್ರೆ ವಿಕೆಟ್ ಸಿಗೋದು ಕಡಿಮೆ ಸಿಗುತ್ತೆ, ಸಿಗಲ್ಲ ಅಂತೇನಿಲ್ಲ. ಬಟ್ ಪಿಚ್ಚು ಸ್ಲೋ ಆಯ್ತು ಅಂದ್ರೆ ಮಾತ್ರ ಇಲ್ಲಿ ಸ್ಪಿನ್ನರ್ಸ್ಗೆ ವಿಕೆಟ್ ಸಿಗೋದು. ಅದ್ಬಿಟ್ರೆ ಪೇಸರ್ಸ್ಗೆ ಇಲ್ಲಿ ಜಾಸ್ತಿ ವಿಕೆಟ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಯಾರು ಬ್ಯಾಟಿಂಗ್ ಫಸ್ಟ್ ಅನ್ನ ಮಾಡಿದ್ರೆ ಅವರು ಜಾಸ್ತಿ ಟೈಮ್ ಇಲ್ಲಿ ವಿನ್ ಕೂಡ ಆಗಿದ್ದಾರೆ. ಅಂದ್ರೆ ಲಾಸ್ಟ್ 10 ಮ್ಯಾಚ್ ಅನ್ನು ನೋಡಿದ್ವಿ ಅಂದ್ರೆ 7 ಮ್ಯಾಚ್ 6 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮ್ ವಿನ್ ಕೂಡ ಆಗಿದೆ. ಬಟ್ 4 ಮ್ಯಾಚ್ ಅಲ್ಲಿ ಸೆಕೆಂಡ್ ಅಂದ್ರೆ ಚೇಸಿಂಗ್ ಮಾಡಿರೋ ಟೀಮ್ ವಿನ್ ಕೂಡ ಆಗಿರುವಂತದ್ದು. ಆದ್ರೆ ಇವತ್ತೇನಾಗುತ್ತೆ ಅಂದ್ರೆ ಚೇಸಿಂಗ್ ಮಾಡೋ ಟೀಮ್ ವಿನ್ ಆಗ್ಬೋದು. ಏನಕ್ಕೆ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಬೀಳೋದ್ರಿಂದ, ಮ್ಯಾಚ್ ಇರೋದು ಸಂಜೆ ನನ್ಗೆ ಗೊತ್ತಲ್ಲ, ಡ್ಯೂ ಫ್ಯಾಕ್ಟರ್ ಬಿದ್ದೇ ಬೀಳುತ್ತೆ. ಹಾಗಾಗಿ ಇಲ್ಲಿ ಬ್ಯಾಟಿಂಗ್ ಮಾಡಕ್ ಈಸಿ ಆಗುತ್ತೆ, ಬೌಲಿಂಗ್ ಮಾಡಕ್ ಕಷ್ಟ ಆಗುತ್ತೆ. ಅಂದ್ರೆ ಬಾಲ್ ಗ್ರಿಪ್ಗೆ ಸಿಗೋದಿಲ್ಲ. ಹಾಗಾಗಿ ಬ್ಯಾಟ್ಸ್ಮನ್ಸ್ ಗಳಿಗೆ ಇಲ್ಲಿ ಈಸಿ ಕೂಡ ಆಗುತ್ತೆ. ಹಾಗಾಗಿ ಇವತ್ತಿನ ಮ್ಯಾಚ್ ಸಂಜೆ ಚೇಸಿಂಗ್ ಟೀಮ್ ವಿನ್ ಕೂಡ ಆಗ್ಬೋದು ಅಂತ ನಾನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತ. ಏನಕ್ಕೆ ಅಂದ್ರೆ ಎರಡು ಟೀಮಲ್ಲೂ ಕೂಡ ಬ್ಯಾಟ್ಸ್ಮನ್ಸ್ಗಳು ಫುಲ್ಲು ಹಂಗೆ ಇದಾರೆ. ಓಪನರ್ಸ್ ಈ ಕಡೆ ಜೈಸ್ವಾಲ್, ಸೂರ್ಯವಂಶಿ, ಈ ಕಡೆ ನೋಡಿದ್ರೆ ಅಂದ್ರೆ ಸಾಯಿ ಸುದರ್ಶನ್, ಗಿಲ್ಲು. ಬಟ್ ಲಾಸ್ಟ್ ಮ್ಯಾಚ್ ಸಾಯಿ ಸುದರ್ಶನ್ ಫ್ಲಾಪ್ ಕೂಡ ಆಗಿದ್ದಾರೆ. ಈ ಮ್ಯಾಚ್ ಯಾವ ತರ ಆಡ್ತಾರೆ ಅಂತ ನೋಡ್ಬೇಕು. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅದೇ ರೀತಿಯಾಗಿ ನೋಡಕ್ ಸಿಗ್ತದೆ ಎರಡು ಟೀಮ್ ಇಂದನೂ ಕೂಡ ಅಷ್ಟೇ. ಇನ್ನ ಎರಡು ಟೀಮ್ ನ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 8 ಮ್ಯಾಚಸ್ ಅನ್ನ ಕೂಡ ಆಡಿದೆ ರಾಜಸ್ಥಾನ್ ಮತ್ತೆ ಗುಜರಾತ್. ಅದರಲ್ಲಿ 6 ಮ್ಯಾಚ್ ಗುಜರಾತ್ ವಿನ್ ಆದ್ರೆ 2 ಮ್ಯಾಚ್ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಕೂಡ ವಿನ್ ಆಗಿರುವಂತದ್ದು. ನೋಡ್ಬೇಕು ಇವತ್ತು ಯಾರು ಈ ಒಂದು ವಾರನ ವಿನ್ ಆಗ್ತಾರೆ ಅಂತ. ಇನ್ನ ಡೈರೆಕ್ಟ್ ಆಗಿ ನಾವು ಗುಜರಾತ್ ಟೀಮ್ ಕಡೆ ಹೋಗೋದ್ರೆ ಟೀಮ್ ಯಾವ ತರ ಅಂತ ನೋಡ್ತಾ ಹೋಗೋಣ. ಗುಜರಾತ್ ಟೈಟನ್ಸ್ ಅಲ್ಲಿ ಅಪ್ ಟು 7 ತನಕ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇರುವಂತದ್ದು. ಹಾಗೆ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಕೂಡ ಇಲ್ಲಿ ಕಾಣ್ತಿದೆ. ಓಪನರ್ ಆಗಿ ಸಾಯಿ ಸುದರ್ಶನ್ ಮತ್ತೆ ಯಾರು ಗಿಲ್ ಬರ್ತಾರ. ಅದಾದ್ಮೇಲೆ ಜೋಸ್ ಬಟ್ಲರ್ ಕೂಡ ಬರ್ತಾರೆ. ಗಿಲ್ ಮತ್ತೆ ಜೋಸ್ ಬಟ್ಲರ್ ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ರನ್ ಕೂಡ ಹೊಡ್ಕೊಟ್ಟಿದ್ದಾರೆ. ಏನೇನ್ ಗೊತ್ತಲ್ಲ, ಜೋಶ್ ಇಸ್ ದ ಬಾಸ್ ಅಂತ ಮುಂಚೆ ನೇಮ್ ಕೂಡ ಇದೆ. ಇವರು ಇಬ್ರು ಸೆಟ್ ಆಗ್ಬಿಟ್ರು ಅಂದ್ರೆ ಯಾರು ಗಿಲ್ ಇರ್ಬೋದು, ಇಲ್ಲಾಂದ್ರೆ ಜೋಸ್ ಬಟ್ಲರ್. ಸೊ ಇಬ್ರಲ್ಲಿ ಒಬ್ರು ಕೂಡ ಸೆಟ್ ಆಗ್ಬಿಟ್ರು ಅಂದ್ರೆ ಒಳ್ಳೆ ಸ್ಕೋರ್ ಗಳು ನಮ್ಗೆ ಇವತ್ತು ನೋಡಕ್ಕೆ ಸಿಗುತ್ತೆ. ಅದಾದ್ಮೇಲೆ ಈ ಪಿಚ್ ಇರೋದೇ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಇವರಿಗೆ ಅಂತ ದೊಡ್ಡ ಪಿಚ್ ಗಳಲ್ಲಿ ಚೆಚ್ಚಿ ಬಿಸಾಕ್ ಬಿಡ್ತಾರೆ ಅಂತ. ಶಾರ್ಟ್ ಬೌಂಡ್ರೀಸ್ ಪಿಚ್ ಗಳು ಸಿಕ್ಕರೆ ಕೇಳಬೇಕಾ, ಹುಚ್ಚು ನಾವಡ್ದಂಗ್ ಹೊಡ್ಬಿಡ್ತಾರೆ. ಅದಾದ್ಮೇಲೆ ಜೋಸ್ ಬಟ್ಲರ್ ಕೂಡ ಅಷ್ಟೇ, ಈಗಾಗಲೇ ಲಾಸ್ಟ್ ಮ್ಯಾಚ್ ಅಲ್ಲೂ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಎಷ್ಟು 33 ಬಾಲ್ಗೆ 38 ರನ್ ಕೂಡ ಹೊಡ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಸಾಯಿ ಸುದರ್ಶನ್ ಲಾಸ್ಟ್ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗಿದ್ದಾರೆ. ಇವತ್ತು ಕಮ್ ಬ್ಯಾಕ್ ಮಾಡ್ತಾರಂತ ಕಾದ್ ನೋಡ್ಬೇಕು. ಅದಾದ್ಮೇಲೆ ಇನ್ನ ಗುಜರಾತ್ ಟೈಟನ್ಸ್ ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ರಸಿದ್ಧ ಕೃಷ್ಣ ಫುಲ್ ಕಮಾಲ್ ಮಾಡಕ್ ಬಿಟ್ಟಿದ್ದಾರೆ. 3 ವಿಕೆಟ್ ಅನ್ನ ತೆಕ್ಕೊಟ್ಟಿದ್ದು ಗುಜರಾತ್ ಟೈಟನ್ಸ್ ಗೆ. ಅದಾದ್ಮೇಲೆ ಮೊಹಮ್ಮದ್ ಸಿರಾಜ್ ಬಿಟ್ಬಿಟ್ಟು ಇನ್ನೆಲ್ಲರಿಗೂ ಕೂಡ ಲಾಸ್ಟ್ ಮ್ಯಾಚ್ ಅಲ್ಲಿ ಒಳ್ಳೆ ಒಂದೊಂದು ವಿಕೆಟ್ ಕೂಡ ಬಿದ್ಬಿಟ್ಟಿದೆ. ಹಾಗಾಗಿ ಈ ಮ್ಯಾಚ್ ಅಲ್ಲಿ ಪೇಸರ್ಸ್ ಗೆ ತುಂಬಾ ವಿಕೆಟ್ಸ್ ಬೀಳೋದ್ರಿಂದ ಈ ಕಡೆ ಕಾಗಿಸೋ ರಬಾಡ ಕೂಡ ಇದಾರೆ. ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್ ವಿಕೆಟ್ ಗಳನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಸ್ಟಾರ್ಟಿಂಗ್ ಒಂದು 3 ರಿಂದ 4 ಓವರ್ ಪೇಸರ್ಸ್ ಗಳಿಗೆ ಸಖತ್ತು ಹೆಲ್ಪ್ ಕೂಡ ಸಿಗುತ್ತೆ. ಹೋಗ್ತಾ ಸ್ವಲ್ಪ ಪಿಚ್ ಸ್ಲೋ ಆಗೋದ್ರಿಂದ ಬ್ಯಾಟ್ಸ್ಮನ್ಸ್ ಗಳು ಹೊಡೆಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವಾಗ ಸ್ವಲ್ಪ ಇಲ್ಲಿ ಕಷ್ಟ ಕೂಡ ಆಗುತ್ತೆ, ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಅವರು ಯಾರಾದ್ರೂ ಆಗ್ಲದು, ಸ್ಪಿನ್ನರ್ ಆದ್ರೂ ಅಷ್ಟೇ, ಪೇಸರ್ ಆದ್ರೂ ಅಷ್ಟೇ, ಈ ಪಿಚ್ ಅಲ್ಲಿ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟನೇ. ಬ್ಯಾಟ್ಸ್ಮನ್ಸ್ ಗಳು ಆ ಲೆವೆಲ್ ಅಲ್ಲಿ ಇವತ್ತು ಪರ್ಫಾರ್ಮ್ ಅನ್ನ ಕೂಡ ಕೊಡ್ತಾರೆ. ನೀವೇ ನೋಡಿ ಆ ಮ್ಯಾಚ್ ಅನ್ನ ಯಾವ ತರ
ಇರುತ್ತೆ ಅಂತ. ಇನ್ನ ರಾಜಸ್ಥಾನ್ ರಾಯಲ್ಸ್ ಟೀಮ್ ಕಡೆ ಹೋಗೋದ್ರೆ ಇಲ್ಲಂತೂ ಮಾತಾಡಂಗೆ ಇಲ್ಲ, ಮಾತೇ ಬರಲ್ಲ. ಆದ್ರೆ ಇಲ್ಲಿ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇರುವಂತದ್ದು ಸ್ಟಾರ್ಟಿಂಗ್ ಓಪನರ್ ಗಳೇ ಫುಲ್ ಇಲ್ಲಿ ಬೆಂಕಿ ಉಂಡೆ ತರ ಬಂದ್ಬಿಡ್ತಾರೆ ಫೀಲ್ಡಿಗೆ. ಯಶಸ್ವಿ ಜೈಸ್ವಾಲ್ ಕೂಡ ಅದೇ ರೀತಿ ಆಡ್ಕೊಡ್ತಾರೆ. ಅಂದ್ರೆ ಯಾವ ತರ ಅಂದ್ರೆ ಈ ಕಡೆ ಸೂರ್ಯವಂಶಿ ಸ್ವಲ್ಪ ಬೆಂಕಿ ಹಚ್ಕೊಟ್ರೆ ಸಾಕು, ಫುಲ್ ಸ್ಟೇಡಿಯಂಗೆ ಬೆಂಕಿ ಹಚ್ಬಿಡ್ತಾರೆ ಇಬ್ರು. ಈ ಕಡೆ ಸೂರ್ಯವಂಶಿ ಕೂಡ ಆಡ್ತಾರೆ, ಅದಾದ್ಮೇಲೆ ಯಶಸ್ವಿ ಜೈಸ್ವಾಲ್ ಕೂಡ ಆಡ್ತಾರೆ, ಅದಾದ್ಮೇಲೆ ಧ್ರುವ್ ಜುರೆಲ್, ರಿಯಾನ್ ಪರಾಗ್. ಸೊ ಸಖತ್ತಾಗಿರೋ ಒಂದು ಬ್ಯಾಟಿಂಗ್ ಲೈನ್ ಕೂಡ ಇರುವಂತದ್ದು. ಶ್ರೀಮೋನ್ ಹೆಟ್ಮೇರ್ ಇದಾರೆ, ಮತ್ತೆ ಈಗ ಹೊಸದಾಗಿ ಜಾಯ್ನ್ ಆಗಿರುವ ರವೀಂದ್ರ ಜಡೇಜಾ ಕೂಡ ಇದಾರೆ. ಅಪ್ ಟು 7 ಲೈನ್ ತನಕ ಬ್ಯಾಟ್ಸ್ಮನ್ಸ್ ಕೂಡ ಇರುವಂತದ್ದು. ಆದ್ರೆ ಇಲ್ಲಿ ಕಡಿಮೆ ಬ್ಯಾಟ್ಸ್ಮನ್ಸ್ ಗಳು ಇದ್ರು ಕೂಡ ಅಷ್ಟೇ ಟಾಪ್ ಆರ್ಡರ್ ಇದಾರಲ್ಲ, ಯಶಸ್ವಿ ಜೈಸ್ವಾಲ್ ಆಗಿರ್ಬೋದು, ಸೂರ್ಯವಂಶಿ ಆಗಿರ್ಬೋದು, ಧ್ರುವ್ ಜುರೆಲ್ ಆಗಿರ್ಬೋದು, ರಿಯಾನ್ ಪರಾಗ್, ಇಷ್ಟೇ ಜನ ಸಾಕು. ಅದಾದ್ಮೇಲೆ ಶ್ರೀಮೋನ್ ಹೆಟ್ಮಾರ್ ಕೂಡ ಅಷ್ಟೇ, ಅವರು ಒಂಥರ ಒಂದ್ಸಲಿ ಸೆಟ್ ಆಗದಂಗ ಅಷ್ಟೇ ಪ್ಲೇಯರ್. ಒಂದ್ಸಲಿ ಸೆಟ್ ಆಗ್ಬಿಟ್ರು ಇವರಿಗೆಲ್ಲ ಹೆಂಗೆ ಅಂದ್ರೆ ಒಂದು 15-16 ಓವರ್ ಮೇಲೆ ಇನ್ನೇನು ಬ್ಯಾಟಿಂಗ್ ಸಿಕ್ತು ಅಂದ್ರೆ ಫುಲ್ಲು 6-4 ಅಲ್ಲಿ ಕುಟ್ಟಾಡೋ ಆಟನೇ ಇರಲ್ಲ, ಅಲ್ಲಿ ಮಾತೆತ್ತಿದ್ರೆ 6-4 ಆ ತರ ಪ್ಲೇಯರ್ಸ್ ಇವರೆಲ್ಲ. ಇವತ್ತಿನ ಮ್ಯಾಚ್ ಅದಕ್ಕೆ ಹೇಳಿದ್ದು, ಒಂದು ಒಳ್ಳೆ ಕ್ಲಾಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತೆ ಒಂದು ಒಳ್ಳೆ ಇನ್ನಿಂಗ್ಸ್ ಇವತ್ತಿನ ಮ್ಯಾಚ್ ನಮ್ಗೆ ನೋಡಕ್ಕೆ ಸಿಗುತ್ತೆ ಅಂತ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೂ ಕೂಡ ಅಷ್ಟೇ ಟಾಪ್ ನಾಚ್ ಪೇಸರ್ಸ್ ಕೂಡ ಇದಾರೆ. ಜೋಫ್ರಾ ಆರ್ಕರ್, ನಾಂದೇಬ್ ಬರ್ಗರ್ ಲಾಸ್ಟ್ ಮ್ಯಾಚ್ ಅಲ್ಲಿ ಸುಮಾರು 2 ವಿಕೆಟ್ ಅನ್ನ ಕೂಡ ತಗೊಂಡಿದ್ದಾರೆ. ಅದಾದ್ಮೇಲೆ ರವೀಂದ್ರ ಜಡೇಜಾ, ಸಂದೀಪ್ ಶರ್ಮಾ, ಸೂಪರ್ ಆಗಿರೋ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇರುವಂತದ್ದು ರಾಜಸ್ಥಾನ್ ಕಡೆ. ಹಾಗಾಗಿ ನೋಡ್ಬೇಕು ಇವತ್ತು G10 ಯಾವ ತರ ಕಟ್ ಆಗ್ತಾರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇಂದ ಅಂತ ನೋಡೋಣ, ಕಾದ್ ನೋಡೋಣ. ಈಗ ಆಲ್ರೆಡಿ ಲಾಸ್ಟ್ ಮ್ಯಾಚ್ ನಂದೇ ಬರ್ಗರ್ಗೆ 2 ವಿಕೆಟ್, ಜೋಫ್ರಾ ಆರ್ಕರ್ಗೆ 2 ವಿಕೆಟ್ ಕೂಡ ಬಿದ್ದಿದೆ. ಈ ಮ್ಯಾಚ್ ಮತ್ತೆ ಈ ಪಿಚ್ ಪೇಸರ್ಸ್ ಗೆ ತುಂಬಾ ಹೆಲ್ಪ್ ಆಗೋದ್ರಿಂದ ಎಷ್ಟು ವಿಕೆಟ್ಸ್ ಅನ್ನ ಕೆಡುತ್ತಾರೆ ಅಂತ ನೋಡ್ಬೇಕು. ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ ಈ ಪಿಚ್ ಅಲ್ಲಿ ಶುಭ್ಮನ್ ಗಿಲ್ ನ ಸ್ಟಾಟ್ಸ್ ಸಕ್ಕತ್ತಾಗಿ ಕಾಣ್ತಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಶುಭ್ಮನ್ ಗಿಲ್ ಕೂಡ ಮಿಂಚಬಹುದು. ಅದಾದ್ಮೇಲೆ ಸೂರ್ಯವಂಶಿ ಸ್ಟಾಟ್ಸ್ ಕೂಡ ಈ ಪಿಚ್ ಅಲ್ಲಿ ಸಕ್ಕತ್ತಾಗಿದೆ. ಲಾಸ್ಟ್ ಸೀಸನ್ ಅಲ್ಲಿ ಕೇವಲ 43 ಬಾಲಿಗೆ 101 ರನ್ ಹೊಡೆದು ಚೆಚ್ಚಿಬಿಟ್ಟಿದ್ರು GT ಅಗೇನ್ಸ್ಟ್. ಹಾಗಾಗಿ ಇಬ್ರು ಸ್ಟಾಟ್ಸ್ ಕೂಡ ಸಖತ್ತಾಗಿ ಕಾಣ್ತಿದೆ ಅಂದಮೇಲೆ ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ ಇಬ್ಬರಿಂದ ಒಂದು ಒಳ್ಳೆ ಸ್ಫೋಟಕ ಬ್ಯಾಟಿಂಗ್ ನೋಡ್ಬೋದು ಅಂತ ಅನ್ಕೊಳ್ತೀನಿ. ಸೂರ್ಯವಂಶಿ ಬ್ಯಾಟಿಂಗ್ ನೋಡಕ್ಕಂತೂ ಸಖತ್ತಾಗಿರುತ್ತೆ. ಇವರು ಕೇವಲ 15 ವರ್ಷದ ಹುಡುಗ ಈ ತರ ಆಡ್ತಾನೆ ಅಂದ್ರೆ ಏನೋ ಒಂಥರ ಖುಷಿ ಒಂದು ಬ್ಯಾಟಿಂಗ್ ನೋಡೋಕ್ಕೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಅಂದ್ರೆ CSK ಮತ್ತೆ RR ಆದಾಗಲೂ ಕೂಡ ಅಷ್ಟೇ ಫುಲ್ ಕಂಗಲ್ ಆಗ್ಬಿಟ್ಟೆ ಬ್ಯಾಟಿಂಗ್ ಅನ್ನ ನೋಡ್ಬಿಟ್ಟು. ಇವತ್ತು ಕೂಡ ಅಷ್ಟೇ ಅದೇ ರೀತಿ ಬ್ಯಾಟಿಂಗ್ ಅನ್ನ ಬಂತು ಅಂದ್ರೆ ಫುಲ್ ಪೈಸಾ ವಸೂಲ್ ಮ್ಯಾಚ್ ಆಗ್ಬಿಡುತ್ತೆ ಇವತ್ತು. ಇನ್ನೊಂದೇನು ಅಂದ್ರೆ ಗಿಲ್ ಜೋಫ್ರಾ ಆರ್ಕರ್ಗೆ ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಾರೆ. ಈಗಾಗಲೇ 3 ಸಲ ಔಟ್ ಕೂಡ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಅವರಿಗೆ ಸ್ಟ್ರಗಲ್ ಮಾಡಿ ವಿಕೆಟ್ ಅನ್ನ ಬಿಡಿಸ್ಕೊಳ್ತಾರ ಏನು ಅಂತ ಕಾದ್ ನೋಡ್ಬೇಕು. ಇನ್ನ ಮೇನ್ ಆಗಿ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ ನನಗೆ ಅನಿಸ್ತಿದೆ ಅಂದ್ರೆ GT ಕಡೆಯಿಂದ ಶುಭ್ಮನ್ ಗಿಲ್ ಚೆನ್ನಾಗಿ ಆಡ್ಬೋದು ಅಂತ ಅನಿಸ್ತಿದೆ. ಅದಾದ್ಮೇಲೆ ಈ ಪಿಚ್ ಇರೋದೇ ಬ್ಯಾಟ್ಸ್ಮನ್ಸ್ ಕಡೆಗೆಲ್ಲ, ಹಾಗಾಗಿ ಸ್ಫೋಟಕ ಬ್ಯಾಟ್ಸ್ಮನ್ಸ್ ಗಳಂತ ಯಾರ್ಯಾರು ಇದ್ದಾರೆ, ಶುಭ್ಮನ್ ಗಿಲ್ ಆಗಿರ್ಬೋದು, ಜೋಸ್ ಬಟ್ಲರ್ ಆಗಿರ್ಬೋದು, ಇವರ ಬ್ಯಾಟಿಂದ ಒಂದು ಒಳ್ಳೆ ಸ್ಕೋರ್ ಅನ್ನ ಕೂಡ ಇವತ್ತು ನೋಡ್ಬೋದು. ಅದಾದ್ಮೇಲೆ ರಾಜಸ್ಥಾನ್ ರಾಯಲ್ಸ್ ಕಡೆ ಬಂದ್ವಿ ಅಂದ್ರೆ ಈ ಕಡೆ ಸೂರ್ಯವಂಶಿ ಆಲ್ರೆಡಿ ಸಾಲಿಡ್ ಆದ ಒಂದು ಫಾರ್ಮಲ್ ಕೂಡ ಇದ್ದಾರೆ. ಅದಾದ್ಮೇಲೆ ಜೈಸ್ವಾಲ್ಗೆ ಒಂದು ಸ್ವಲ್ಪ ಕಿಡಿ ಹಚ್ಚಿಸ್ಬಿಟ್ರು ಅಂದ್ರೆ ಇಬ್ರು ಕೂಡ ನಿಂತ್ಕೊಂಡು ಫುಲ್ಲು ಸರಪಟಕ್ಕೆ ಹಚ್ಚಿಸ್ಬಿಡ್ತಾರೆ ಸ್ಟೇಡಿಯಂ ಫುಲ್ಲು. ನೋಡ್ಬೇಕು ಇವತ್ತು ಯಾವ ಥರ ಪರ್ಫಾರ್ಮ್ ಮಾಡ್ತಾರ ಅಂತ. ಅದಾದ್ಮೇಲೆ ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟಿಗೆ ಬಂದ್ವಿ ಅಂದ್ರೆ ಪ್ರಸಿದ್ಧ ಕೃಷ್ಣನ್ ಕೂಡ ಇವತ್ತು ಒಳ್ಳೆ ವಿಕೆಟನ್ನು ಕೂಡ ಪ್ರಸಿದ್ಧ ಕೃಷ್ಣ ಕೂಡ ಇವತ್ತಿನ ಮ್ಯಾಚಲ್ಲಿ ಒಳ್ಳೆ ವಿಕೆಟ್ ಕೂಡ ತೆಗಿತಾರೆ. ಅದಾದ್ಮೇಲೆ ಜೋಫ್ರಾ ಆರ್ಕರಿ ಕೂಡ ಅಷ್ಟೇ ವಿಕೆಟ್ಸ್ಗಳು ಇವತ್ತಿನ ಮ್ಯಾಚಲ್ಲಿ ಬೀಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದರೆ ಹೇಳಬೇಕು ಅಂದರೆ ಈ ಮ್ಯಾಚನ್ನು ಪ್ರಿಡಿಕ್ಟ್ ಮಾಡೋದೇ ಕಷ್ಟ ಆಗಿದೆ. ಆ ಥರ ಒಂದು ಟೀಮ್ ಕೂಡ ಎರಡು ಟೀಮ್ ಕೂಡ ಅದೇ ರೀತಿ ಇದೆಯಲ್ಲ. ಹಾಗಾಗಿ ನನ್ನ ಪ್ರಕಾರ ಇವತ್ತಿನ ಮ್ಯಾಚು GT ಹೊಡಿಯುತ್ತೆ ಅಂತ 50% ಅನ್ನಿಸ್ತದೆ, ಈ ಕಡೆ RR ಹೊಡಿಯುತ್ತೆ ಅಂತ 50% ಅನ್ನಿಸ್ತಿದೆ. ನೋಡಬೇಕು ಏನಾಗುತ್ತೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನನಗೆ GTನೇ ಹೊಡಿಬೋದು ಅಂತ ಅನ್ನಿಸ್ತಿದೆ. ಅಂದರೆ ಸ್ಟಾಟ್ಸನ್ನು ತೆಗೆದು ನೋಡೋಕೆ ಹೋದ್ವಿ ಅಂದರೆ GT ಹೊಡಿಬೋದು ಅಂತ ಅನ್ನಿಸ್ತಿದೆ. ಯಾಕಂದರೆ ಪ್ರೀವಿಯಸ್ ಮ್ಯಾಚ್ ಸ್ಟಾಟ್ಸನ್ನು ಕೂಡ ಈಗ ನೋಡಿದ್ವಿ. ಅದಾದಮೇಲೆ ಇದುವರೆಗೂ 6 ಸಲ GT ವಿನ್ ಆಗಿದೆ, 2 ಸಲ ರಾಜಸ್ಥಾನ್ ರಾಯಲ್ಸ್ ಕೂಡ ವಿನ್ ಆಗಿದೆ. ಈ ಕಡೆ ಟೀಮ್ ಅದೇ ರೀತಿಯಾಗಿ ಕೂಡ ಇದೆ. ನೋಡೋಣ ಏನಾಗುತ್ತೆ ಅಂತ. GT ವಿನ್ ಆಗುತ್ತೆ ಅಂತ ನನಗೆ ಅನಿಸ್ತಿದೆ. ನಿಮ್ಮ ಪ್ರಿಡಿಕ್ಷನ್ ಏನಿರುತ್ತೆ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.